ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯ, ಅದರ ಮುಂದುವರೆದ ಭಾಗ. ಸೊ ನಿನ್ನೆಯ ಚಾಪ್ಟರ್, ನಿನ್ನೆ ಅಧ್ಯಾಯವನ್ನು ಯಾರಾದರೂ ವೀಕ್ಷಿಸದೇ ಇದ್ದರೆ ದಯವಿಟ್ಟು ನೀವು ನಿನ್ನೆ ವಿಡಿಯೋನ ನೋಡಿ ತದನಂತರ ಇದಕ್ಕೆ ಬಂದರೆ ನಿಮಗೆ ಸಮಗ್ರ ಅರ್ಥ ಸಿಗುತ್ತದೆ. ಪ್ರೇಸ್ ದ ಲಾರ್ಡ್. 14ನೇ ಅಧ್ಯಾಯ ವಚನ 4. ವಿಮೋಚನೆ ಹೊಂದಿದ ಪುನೀತರು ಯಜ್ಞದ ಕುರಿಮರಿ ಆದಾತನ ಬಳಿ, ಸಿಂಹಾಸನ ರೂಢನಾಗಿದ್ದ ಸರ್ವೇಶ್ವರನ ಪ್ರಸನ್ನತೆಯಲ್ಲಿ 4 ಜೀವಿಗಳು, 24 ಸಭಾ ಪ್ರಮುಖರು, ಅವರ ಪ್ರಸನ್ನತೆಯಲ್ಲಿ 1,44,000 ಜನ ಹೊಸ ಗೀತೆಯನ್ನು, ಜೀವೋದ್ಧಾರದ ನವಗೀತೆಯನ್ನು ಹಾಡುತ್ತಾ ದೇವರನ್ನು ಆರಾಧಿಸುತ್ತಿದ್ದರು. ಅದು ಜಲಪ್ರಳಯದಂತೆ, ಬೋರ್ಗರಿಸುವ ಜಲಪ್ರವಾಹದಂತೆ, ಗುಡುಗಿನಂತೆ ಆ ಸ್ತುತಿ ಅಭಿಷೇಕದಲ್ಲಿ ತುಂಬಿತ್ತು ಎಂಬುದಾಗಿ. ಓಕೆ, ಇವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದವರು, ಕನ್ಯೆಯರಂತೆ ಕಳಂಕರಹಿತರು. ಇವರು ಯಾರು? ಈ ಪ್ರಥಮ ಫಲವಾಗಿ ಆಯ್ಕೆ ಮಾಡಲ್ಪಟ್ಟವರು, ಸ್ತ್ರೀ ಸಂಸರ್ಗಕ್ಕೆ ಒಳಗಾಗದವರು. ಆಗ ನೀವು ತಿಳ್ಕೊಬಹುದು, ಓ ಸ್ತ್ರೀ ಸಂಸರ್ಗ ಅಂದ್ರೆ ಮದುವೆ ಆಗದೆ ಇರೋರು, ಮದುವೆ ಆಗದೇ ಇರುವವರು ಈ ಲಿಸ್ಟಿಗೆ ಬರ್ತಾರೆ ಅಂತ ಇಲ್ಲ. ಎಷ್ಟೋ ಜನ ಮದುವೆ ಆಗದೆ ಅನ್ಯ ಜನರು ಇದ್ದಾರೆ, ನಮ್ಮವರು ಇದ್ದಾರೆ. ಮದುವೆ ಆಗದೇ ಇರುವವರು, ಸ್ತ್ರೀ ಸಂಪರ್ಕ ಇಲ್ಲದೆ ಇರುವವರು ಅನ್ನುವ ಅರ್ಥ ಇಲ್ಲ. ಯಾವ ರೀತಿ ಅಂತ ಅದನ್ನ ಮುಂದೆ ನೋಡೋಣ. ಕನ್ಯೆಯರಂತೆ ಕಳಂಕರಹಿತರು, ಇವರು ಹೇಗಿದ್ದಾರೆ? ಕನ್ನಿಕೆ, ಯಾವ ಪುರುಷನ ಸಂಪರ್ಕವೂ ಇಲ್ಲದೆ, ತನ್ನ ದೇಹವನ್ನು ಮಲಿನ ಮಾಡಿಕೊಳ್ಳದೆ, ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕನ್ನಿಕೆ ಅಂತ ಇವರು ಇರುವರು ಎನ್ನುವ ರೀತಿಯಲ್ಲಿ. ಸೊ ಇವರು ಯಾರಾಗಿದ್ದಾರೆ ಅಂತ ನಾವು ನೋಡುವುದಾದರೆ, ಎಂಥವರು ಅನ್ನುವುದಾದರೆ, ಪವಿತ್ರ ಗ್ರಂಥದಲ್ಲಿ ನನಗೆ 2 ವಾಕ್ಯಗಳನ್ನು ವಿಶೇಷವಾಗಿ ಪರಿಶುದ್ಧಾತ್ಮರು ಪ್ರಕಟಪಡಿಸಿದರು. ಮೊದಲನೆಯದಾಗಿ ಪ್ರವಾದಿ ಯೆಶಾಯನ ಗ್ರಂಥ 56ನೇ ಅಧ್ಯಾಯ, ಸ್ತ್ರೀ ಸಂಸರ್ಗದಿಂದ ಮಲಿನರಾಗದೇ ಇರುವವರು ಅಂದರೆ ತಮ್ಮ ದೇಹಾತ್ಮ ಶರೀರವನ್ನ ಕಳಂಕ ಮಾಡಿಕೊಳ್ಳದೆ ಇರುವವರು, ವಿಶ್ವಾಸದಲ್ಲಿ ಪತಿದ್ರೋಹ ಮಾಡದೇ ಇರುವವರು ಎಂದು ಅರ್ಥ. ಕನ್ನಿಕೆ ಅಂದರೇನು? ತನ್ನ ಕನ್ಯತ್ವವನ್ನು ಕಾಪಾಡಿಕೊಳ್ಳುವವರು ಅಲ್ವಾ? ಅದನ್ನ ನಾವು ಡೀಟೇಲ್ ಆಗಿ ನೋಡುವ. ವೇಟ್. ಪ್ರವಾದಿ ಯೆಶಾಯನ ಗ್ರಂಥ 56ನೇ ಅಧ್ಯಾಯ ವಚನ 3. ಇದರ ಟೈಟಲ್ ನೋಡುವುದಾದರೆ, ಸಕಲ ರಾಷ್ಟ್ರಗಳವರು ದೇವ ಜನರಾಗುವರು. ಸೊ ನೀವು ಬರೀ 1,44,000 ಅಂತ ಅಲ್ಲಿಗೆ ನಿಂತು ಬಿಡಬೇಡಿ ದಯವಿಟ್ಟು. ಸಕಲ ರಾಷ್ಟ್ರಗಳವರು ದೇವ ಜನರಾಗುವವರು. 3ನೇ ವಚನ, ಯೆಶಾಯ 56 ವಚನ 3. ಸರ್ವೇಶ್ವರನನ್ನು ಅವಲಂಬಿಸುವ ವಿದೇಶಿಯನು ಸಹ, ಅನ್ಯ ಜನರು ಸಹ, ಸರ್ವೇಶ್ವರ ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಬಹಿಷ್ಕರಿಸುವನು ಎಂದು ಹೇಳದಿರಲಿ. ಅಂಥವನಿಗೆ ಸರ್ವೇಶ್ವರ ಸ್ವಾಮಿ ಹೇಳುವುದನ್ನು ಕೇಳಿ, ಸಬ್ಬತ್ ದಿನಗಳನ್ನು ದೇವರ ದಿನಗಳೆಂದು ಆಚರಿಸಿ, ದೇವರಿಗೆ ಮೆಚ್ಚುಗೆಯಾದುದನ್ನು ಕೈಗೊಂಡು, ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸಿಕೊಂಡು ಬರುವ ನಪುಂಸಕರಿಗೆ, ಸ್ತ್ರೀ ಸಂಪರ್ಕ ಇಲ್ಲದೆ ಇರುವವರಿಗೆ, ತನ್ನ ಶರೀರವನ್ನು ಪ್ರತ್ಯೇಕಿಸಿ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಂಡವರಿಗೆ, ಆ ನಪುಂಸಕರು ಅಥವಾ ಆ ಕನ್ನಿಕೆ ಏನಂತ ಮತ್ತೆ ನಾನು ಹೇಳ್ತೇನೆ, ಇಲ್ಲಿಗೆ ಸ್ಟಾಪ್ ಆಗಬೇಡಿ. ಸೊ ನಪುಂಸಕರು ದೇವರ ರಾಜ್ಯಕ್ಕೆ ಹೋಗ್ತಾರೆ ಅನ್ನೋ ಅರ್ಥನೂ ಬರೋದಿಲ್ಲ. ಓಕೆ, ನನ್ನ ಆಲಯದಲ್ಲೇ ಅದರ ಪ್ರಾಕಾರಗಳಲ್ಲೇ ಅವರ ಸ್ಮಾರಕ ಶಿಲೆಗಳನ್ನು ಇಡುವೆನು, ಮಕ್ಕಳನ್ನು ಪಡೆದವರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಅವರಿಗೆ ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತವಾಗಿ ಉಳಿಯುವ ಹೆಸರನ್ನು ಅವರಿಗೆ ದಯಪಾಲಿಸುವೆನು. ಅವರೆಲ್ಲರೂ ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು. 7ನೇ ವಚನ. ಪವಿತ್ರ ಪರ್ವತ ಸೀನಾಯಿ ಪರ್ವತವಲ್ಲ, ಚಿಯೋನ್ ಪರ್ವತ ಎಂದು ನಿನ್ನೆ ನಾವು ಧ್ಯಾನಿಸಿದೆವು. ಸಿದ್ಧಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹ ಎಂದು ಧ್ಯಾನಿಸಿದೆವು. ಕರೆಕ್ಟಾ? ಸೊ ನನ್ನ ಪವಿತ್ರ ಪರ್ವತ ಚಿಯೋನ್ ಪರ್ವತಕ್ಕೆ ಬರಮಾಡುವೆನು, ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು.
ನನ್ನ ಬಲಿಪೀಠದ ಸರ್ವ ಜನಾಂಗಗಳಿಗೂ ನನ್ನ ಆಲಯ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂಬಂತೆ. ಸೊ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು, ವಿಶ್ವಾಸವನ್ನು ಕಾಪಾಡಿಕೊಳ್ಳುವ ಕನ್ನಿಕೆ ತನ್ನ ಪರಿಶುದ್ಧತೆಯನ್ನು ಮಲಿನ ಮಾಡಿಕೊಳ್ಳದೆ ಇರುವಂಥದ್ದು. ಯಾಕೋಬನ ಗ್ರಂಥ 4ನೇ ಅಧ್ಯಾಯ, ಯೇಸುವೆ ಸ್ತೋತ್ರ, ಹಲ್ಲೆಲೂಯ. ಯಾಕೋಬನ ಗ್ರಂಥ 4ನೇ ಅಧ್ಯಾಯ ವಚನ 4. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ, ಅಂದರೆ ಸರ್ವೇಶ್ವರನೇ ನನ್ನ ದೇವರು ಎಂದು ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿ ಕ್ರೈಸ್ತ ವಿಶ್ವಾಸದಲ್ಲಿ ಜೀವಿಸುತ್ತಿರುವ ನಾವು, ವಿಶ್ವಾಸದಲ್ಲಿ ವ್ಯಭಿಚಾರ ಅಂದರೇನು? ಯೇಸುವನ್ನು ಬಿಟ್ಟು ಅನ್ಯ ದೇವರನ್ನ ಆರಾಧನೆ ಮಾಡುವಾಗ ಅದು ವ್ಯಭಿಚಾರದ ಪಾಪ. ವಿಶ್ವಾಸದಲ್ಲಿ ವ್ಯಭಿಚಾರ. ತನ್ನ ಗಂಡನನ್ನು ಬಿಟ್ಟು ಪರಪುರುಷನನ್ನ ಪರಸ್ತ್ರೀಯನ್ನ ಮೋಹ ಮಾಡುವವನು ವ್ಯಭಿಚಾರಿ. ಸೊ ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡುವವರೇ, ಲೋಕದೊಡನೆ ಗೆಳೆತನವೆಂದರೆ ದೇವರೊಡನೆ ಹಗೆತನವೆಂಬುದು ನಿಮಗೆ ತಿಳಿಯದೆ, ಲೋಕದೊಡನೆ ಗೆಳೆತನವನ್ನ ಬಯಸುವವನು ದೇವರೊಡನೆ ಹಗೆತನ, ಅಂದರೆ ಇಜ್ಜೋಡಾಗಿ ಜೀವಿಸಬೇಡಿ. ಇಬ್ಬರು ಯಜಮಾನರಿಗೆ ಯಾರು ಸೇವೆ ಸಲ್ಲಿಸಲು ಸಾಧ್ಯವಿಲ್ಲ. ದೇವರಿಗೂ ದ್ರವ್ಯಕ್ಕೂ, ದೇವರಿಗೂ ಲೋಕಕ್ಕೂ, ದೇವರಿಗೂ ಸೈತಾನನಿಗೂ ಹೇಗೆ ನೀವು ಒಟ್ಟಿಗೆ ಸೇವೆ ಸಲ್ಲಿಸಲು ಸಾಧ್ಯ? ಸೊ ಲೋಕವನ್ನ, ಸೈತಾನನನ್ನ ತ್ಯಜಿಸಿ ದೇವರಲ್ಲಿ ವಿಶ್ವಾಸದಲ್ಲಿ ಜೀವಿಸುವವರು, ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವವರು, ದೇವರು ನಮ್ಮಲ್ಲಿರುವ ಆತ್ಮವನ್ನ ಅತ್ಯಾಸಕ್ತಿಯಿಂದ ಅಪೇಕ್ಷಿಸುತ್ತಾರೆ. ಇನ್ನೂ ಒಂದು ರೆಫರೆನ್ಸ್ ವಾಕ್ಯ ಓದ್ತೀನಿ. 2 ಕೊರಿಂಥ 11:2. ನಿಮ್ಮ ಬಗ್ಗೆ ದೇವರಿಗಿರುವ ಪ್ರೇಮಾಸೂಯೆ ನನಗೂ ಇದೆ. ನಿಷ್ಕಳಂಕ ಕನ್ನಿಕೆಯನ್ನು ಅವಳ ಏಕೈಕ ವರನಿಗೆ ನಿಶ್ಚಯಿಸುವ ರೀತಿಯಲ್ಲಿ ನಾನು ಕ್ರಿಸ್ತ ಯೇಸುವಿಗೆ, ಏಕೈಕ ಪುರುಷನಿಗೆ ನಿಮ್ಮನ್ನು ನಿಶ್ಚಯ ಮಾಡಿದ್ದೇನೆ. ಯೇಸು ಎಂಬ ಏಕೈಕ ಪುರುಷನಿಗೆ ಕಳಂಕವಿಲ್ಲದ ಕನ್ನಿಕೆಯ ರೀತಿಯಲ್ಲಿ ನಮ್ಮನ್ನು ಅವರಿಗೆ ನಿಶ್ಚಯ ಮಾಡಿಕೊಂಡಿದ್ದೇವೆ. ಯೇಸು ನನ್ನ ರಕ್ಷಕ, ಯೇಸು ನನ್ನ ಜೀವೋದ್ಧಾರಕ, ಯೇಸು ನನ್ನ ದೇವರು ಎಂಬುದಾಗಿ. ಓಕೆ, ಇದು ಪರಿಶುದ್ಧತೆ. ಕನ್ನಿಕೆ ಅಲ್ಲಿನ ಓದಿದ್ವಿ ಪ್ರಕಟಣೆ 14ರಲ್ಲಿ 5ನೇ ವಚನ. ಅವರು ಕಳಂಕವಿಲ್ಲದ ಕನ್ನಿಕೆಯರು, ತಮ್ಮ ಪಾತಿವೃತ್ಯವನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡವರು ಅಂತ. ಆದರೂ ಹವ್ವಳು ಸರ್ಪದ ಕುಯುಕ್ತಿಗೆ ಸಿಕ್ಕಿ ಮೋಸ ಹೋದಂತೆ ನೀವು ಕೂಡ ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ಇರಬೇಕಾದ ಶುದ್ಧ ಪಾತಿವೃತ್ಯವನ್ನು ಕಳೆದುಕೊಂಡು ಕೆಟ್ಟು ಹೋದೀರಿ ಎಂಬ ಭಯ ನನಗುಂಟು. ಕೊನೆ ಕಾಲದಲ್ಲಿ ವಿಗ್ರಹಗಳಿಗೆ ಆರಾಧನೆ ಮಾಡಬೇಕು, ರಾಜನಿಗೆ ಆರಾಧನೆ ಮಾಡಬೇಕು, ಪವಾಡಗಳು, ಅದ್ಭುತ ಕಾರ್ಯಗಳು, ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವಿಶ್ವಾಸಿಗಳನ್ನ ಸಹ ಮೋಸ ಮಾಡುವ ಚಮತ್ಕಾರಗಳನ್ನ ನಡೆಸುವರು. ನಾನೇ ಕ್ರಿಸ್ತ ಎಂದು ಅನೇಕರು ಬರುವರು. ಅವರನ್ನ ಹಿಂಬಾಲಿಸಬೇಡಿ, ಅನ್ಯ ದೇವರುಗಳನ್ನ ಆರಾಧನೆ ಮಾಡಬೇಡಿ. ಆದರೆ ಸಂತ ಪೌಲ ಹೇಳ್ತಾರೆ ನೋಡಿ, ನೀವು ಎಲ್ಲಿ ನಿಮ್ಮ ವಿಶ್ವಾಸನ ಕಳೆದುಕೊಳ್ಳುತ್ತೀರೋ ಎಂಬ ಭಯ ನನಗುಂಟು. ಏಕೆಂದರೆ ಯಾರಾದರೂ ಬಂದು ನಾವು ಬೋಧಿಸದೇ ಇರುವ ಬೇರೊಬ್ಬ ಯೇಸುವನ್ನು ಬೋಧಿಸಿದರೆ ನೀವು ಸ್ವೀಕರಿಸುತ್ತೀರಿ. ನೀವು ಹೊಂದಿರುವ ಪವಿತ್ರಾತ್ಮರಿಗೆ ಬದಲಾಗಿ ಬೇರೊಬ್ಬ ಆತ್ಮವನ್ನು ಪಡೆಯುವಂತೆ ಮಾಡಿದರೆ ನೀವು ಸ್ವಾಗತಿಸುತ್ತೀರಿ. ಈಗಾಗಲೇ ಪಡೆದುಕೊಂಡ ಸತ್ಯವನ್ನ ಬಿಟ್ಟು ಬೇರೆ ಯಾರಾದರೂ ಬಂದು ಇದೆಲ್ಲ ನೋಡಿ ಅಲ್ಲಿದ್ದಾರೆ ಯೇಸು, ಅಥವಾ ಈ ಸಭೆ, ಈಗ ಜೆಹೋವಾ ವಿಟ್ನೆಸ್ ಅಥವಾ ಇನ್ನೊಂದು ಯಾವುದೋ ಒಂದು ಸಭೆ ಹೇಳಿದ್ರು. ಅವರು ನಮ್ಮ ಧ್ಯಾನ ಕೇಂದ್ರಕ್ಕೆ 1-2 ಸಹೋದರಿಯರು ಬಂದಿದ್ರು, ವೈಟ್ ಅಂಡ್ ವೈಟ್ ಅಲ್ಲಿ. ಈ ಸಭೆಗೆ ಸೇರಿದವರು ಮಾತ್ರ ಮೋಕ್ಷಕ್ಕೆ ಹೋಗ್ತೀವಿ, ಬೇರೆ ಸಭೆಯವರು ಹೋಗೋದಿಲ್ಲ. ಬಹಳ ಹುಷಾರಾಗಿರ್ಬೇಕು ನೀವು ಕ್ರೈಸ್ತ ಮಕ್ಕಳು. ಬೇರೊಬ್ಬ ಯೇಸುವನ್ನ ಬೋಧಿಸಿದರೆ ನೀವು ಇಲ್ಲಿ ಪಡೆದುಕೊಂಡ ಸ್ನಾನ ದೀಕ್ಷೆ ಅಲ್ಲ, ನಮ್ಮಲ್ಲಿ ಬೇರೆ ಸ್ನಾನ ದೀಕ್ಷೆ ಪಡೆದುಕೊಳ್ಳಬೇಕನ್ನುವಾಗ ಟಕ್ ಅಂತ ಅಲ್ಲಿ ಹೋಗಿ ಅಲ್ಲಿ ಬೇರೆ ಸ್ನಾನ ದೀಕ್ಷೆನ ಪಡ್ಕೋತಾರೆ. ಇಲ್ಲಿ ಪಡ್ಕೊಂಡ ಸ್ನಾನ ದೀಕ್ಷೆ ಏನಾಯ್ತು? ಇಲ್ಲಿ ನೀವು ಪಡೆದುಕೊಂಡ ಸತ್ಯ ಏನಾಯ್ತು? ನಿಮ್ಮ ಕೈಲಿರೋ ಪವಿತ್ರ ಗ್ರಂಥ ಏನಾಯ್ತು? ಆಶ್ಚರ್ಯ. ಸಂತ ಪೌಲ ಆ ಕಾಲದಲ್ಲೇ ಹೇಳ್ತಾನೆ, ನನಗೆ ನಿಜಕ್ಕೂ ಇದು ಆಶ್ಚರ್ಯಕರವಾಗಿದೆ. ನಿಮಗೆ ಈಗಾಗಲೇ ದೊರಕಿರುವ ಶುಭ ಸಂದೇಶವಲ್ಲದೆ ಬೇರೊಂದು ಸಂದೇಶವನ್ನ ನಿಮಗೆ ಸಾರಿದರೆ ನೀವು ಒಮ್ಮೆಗೆ ಒಪ್ಪಿಕೊಳ್ಳುತ್ತೀರಿ. ಇದು ನಿಜಕ್ಕೂ ಆಶ್ಚರ್ಯವೇ ಸರಿ. ಕೊನೆ ಕಾಲದಲ್ಲಿ ಹುಷಾರಾಗಿರಿ, ಜ್ಞಾನದಿಂದ ನಡ್ಕೊಳ್ಳಿ, ಪವಿತ್ರ ಗ್ರಂಥವನ್ನ ಖರೀದಿ ಮಾಡಿ. ಈ ಶುಭ ಸಂದೇಶವಲ್ಲದೆ ಬೇರೊಂದು ಶುಭ ಸಂದೇಶ ಇಲ್ಲ. ಗಲಾತ್ಯ 1:6-10 ಈ ಶುಭ ಸಂದೇಶಕ್ಕೆ ವಿರೋಧವಾದ ಸಂದೇಶವನ್ನು ನಾನೇ ಆಗಲಿ ದೇವದೂತನೇ ಆಗಲಿ ಸಾರಿದರೆ ಅಂತವನು ಶಾಪಗ್ರಸ್ತನು ಎಂದು ಸಂತ ಪೌಲರು ಹೇಳುತ್ತಾರೆ. ನಿಮ್ಮ ವಿಶ್ವಾಸವನ್ನ ಕಾಪಾಡಿಕೊಳ್ಳಿರಿ.
ಆ 1,44,000 ಮಂದಿ ಪ್ರಥಮ ಫಲ, ಅವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದೇ ಇರುವವರು, ಪ್ರತ್ಯೇಕಿಸಲ್ಪಟ್ಟ ಜೀವನ ದೇವರ ರಾಜ್ಯಕ್ಕಾಗಿ. ಇವತ್ತು ಅನೇಕ ಗುರುಗಳು ಕನ್ಯಾಸ್ತ್ರೀಯರು ಸ್ತ್ರೀ ಅಥವಾ ಪುರುಷ ಸಂಪರ್ಕವಿಲ್ಲದೆ ತಮ್ಮ ಜೀವನವನ್ನೇ ಯೇಸುಗಾಗಿ ಮುಡಿಪಾಗಿಟ್ಟವರು. ನಿಷ್ಕಳಂಕ ಕನ್ನಿಕೆಯರಾಗಿ ನಾವು ಜೀವಿಸಬೇಕು. ಆ ಕನ್ನಿಕೆ ಅಂದಿದ ತಕ್ಷಣ 10 ಕನ್ನಿಕೆ ಸಾಮರ್ಥ್ಯ ಜ್ಞಾಪಕ ಬರ್ತಾ ಇದೆ. 5 ಕನ್ನಿಕೆ ಬುದ್ಧಿವಂತೆಯರು ದೀಪ ಎಣ್ಣೆ ಬತ್ತಿ ಸಮೇತ ಹೋದರು. ಇನ್ನು 5 ಕನ್ನಿಕೆಯರು ಸಿದ್ಧರಾಗಿದ್ದರು ಸಹ ಬುದ್ಧಿಹೀನರಾಗಿ ಕೊನೆ ಗಳಿಗೆಯಲ್ಲಿ ಕಳೆದುಕೊಂಡರು. ಸೊ ನಾವು ಎಚ್ಚೆತ್ತುಕೊಳ್ಳೋಣ. ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಎಂದು ನಮಗೆ ಗೊತ್ತಿಲ್ಲದ ಕಾರಣ. ಓಕೆ, 14ನೇ ಅಧ್ಯಾಯ ವಚನ 5ರಲ್ಲಿ, ಇವರು ಯಜ್ಞದ ಕುರಿಮರಿ ಓದಡೆಯಲ್ಲೆಲ್ಲ ಹಿಂಬಾಲಿಸುವರು. ದೇವರಿಗೂ ಯಜ್ಞದ ಕುರಿಮರಿಗೂ ಅರ್ಪಿತವಾದ ಪ್ರಥಮ ಫಲದಂತೆ ಮಾನವ ಕುಲದವರಲ್ಲಿ ವಿಮೋಚನೆಯನ್ನು ಹೊಂದಿದವರು ಇವರು. ಸುಳ್ಳು ಮಾತು ಅವರ ಬಾಯಿಂದ ಬರುವುದಿಲ್ಲ, ಅವರು ನಿರ್ದೋಷಿಗಳಾಗಿ ಜೀವಿಸುವರು. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರಿಗೆ ಸೃಷ್ಟಿಗಳಲ್ಲೆಲ್ಲ ನಾವು ಪ್ರಪ್ರಥಮ ಫಲವಾಗುವಂತೆ ಪ್ರಭು ಯೇಸು ಕ್ರಿಸ್ತರು ದೇವರ ಚಿತ್ತದಂತೆ ನಮಗೆ ಜೀವವನ್ನು ಕೊಟ್ಟು ನಮ್ಮನ್ನ ಪ್ರಥಮ ಫಲವನ್ನಾಗಿ ಮಾರ್ಪಡಿಸಿದ್ದಾರೆ. ಸಕಲ ರಾಷ್ಟ್ರಗಳಾಗುವರು. ದೇವ ಜನರ ಜೀವೋದ್ಧಾರದ ರಕ್ಷಣೆಯನ್ನು ಪಡೆದುಕೊಳ್ಳುವ ಸೌಭಾಗ್ಯವನ್ನು ನೀಡಲಾಗಿದೆ. ನಿಷ್ಕಳಂಕ ಕನ್ನಿಕೆಯ ರೀತಿಯಲ್ಲಿ ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸುವ ನಾವು ವಿಶ್ವಾಸದಲ್ಲಿ ವ್ಯಭಿಚಾರ ಅವಿಶ್ವಾಸಿಗಳಾಗಿ ಜೀವಿಸದೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡಲಿ. 2 ಕೊರಿಂಥ 6 ವಚನ 14ರಲ್ಲಿ ಸೈತಾನನಿಗೂ ಜೀವಂತ ದೇವರಿಗೂ ಎಲ್ಲಿಯ ಸಂಬಂಧ? ಜೀವಂತ ದೇವರಿಗೂ ಕಲ್ಲಿನ ವಿಗ್ರಹಕ್ಕೂ ಎಲ್ಲಿಯ ಹೋಲಿಕೆ? ಅನ್ಯ ಜನರನ್ನು ಬಿಟ್ಟು ಹೊರಬನ್ನಿ, ಅಶುದ್ಧವಾದುದನ್ನು ಮುಟ್ಟದಿರಿ, ಆಗ ನಾನು ನಿಮಗೆ ದೇವರಾಗಿರುವೆನು, ನೀವು ನನಗೆ ಮಕ್ಕಳಾಗಿರುವಿರಿ. ಈ ವಕ್ರ ಬುದ್ಧಿ ದುಷ್ಟ ಪೀಳಿಗೆ ನಡುವೆ ಜೀವದಾಯಕ ಶುಭ ಸಂದೇಶವನ್ನು ಎತ್ತಿ ಹಿಡಿದು ಆಕಾಶದಲ್ಲಿ ಒಳೆಯುವ ನಕ್ಷತ್ರದಂತೆ ಕಂಗೊಳಿಸುವಂತೆ ಪರಿಶುದ್ಧಾತ್ಮರು ನಮ್ಮನ್ನ ದೇವರ ವಾಕ್ಯದ ಜ್ಞಾನದಿಂದಲೂ ದೇವರ ಕೃಪೆಯಿಂದಲೂ ತುಂಬಿಸಲ್ಪಟ್ಟು ಯೇಸುಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.